नमस्कार, मी ज्योती सदामते. जनशक्ती वॉइस न्यूज या चॅनलमध्ये आपले सहर्ष स्वागत. आता पाहूया आपण आजच्या ताज्या घडामोडी. शेतकऱ्यांच्या सोयीसाठी भोज व बेडकीहाळ गावच्या हद्दीतून रस्ता तयार करून मिळण्याचे तहसीलदारांना दिले निवेदन. आपल्या पूर्वजांकडून वारसा हक्काने मिळालेल्या जमिनी पूर्वेला असलेल्या बेडकीहाळ गावाच्या जमिनीला लागून आहेत. आम्ही आणि बेडकीहाळ गावातील आमच्या जमिनीलगतच्या जमिनीचे मालक ऊस शेती करून कर्नाटक आणि महाराष्ट्रातील साखर कारखान्यांना पाठवतो. ऊस वाहतूक करण्यासाठी आणि व्यापाऱ्यांच्या उद्देशाने दोन गावाच्या सीमेवर असलेल्या बेडकीहाळ व भोज गावातील शेतकऱ्यांना सध्या कोणत्याही रस्त्याची सोय नाही. भोज बेडकीहाळ रस्त्यापर्यंत आमच्या जमिनीत उगवलेला ऊस किंवा कोणतेही पीक बाजारात पाठवण्यासाठी कोणत्याही रस्त्याची सध्या व्यवस्था नाही आणि जर आम्ही RS क्रमांक 89 मध्ये सोडलेल्या रस्त्याने ऊस पाठवला असता तर आम्हाला त्या जमिनीच्या मालकाला पैसे द्यावे लागतील. त्यामुळे भोज गावातील शेतकऱ्यांच्या जमिनी भोज बेडकीहाळ गावच्या सीमेला लागून असून दोन्ही गावच्या सीमेवर रस्ता तयार करण्यासाठी आम्ही आमच्या जमिनी सोडण्यास तयार आहोत. तसेच बेडकीहाळ गावाला लागून असलेल्या जमिनीचे मालकही त्यांच्या मालकीच्या जमिनीमध्ये रस्त्यासाठी जमीन देण्यास तयार आहेत. सध्या आमच्या शेतीतील ऊसाचे पीक कारखान्यांना पाठवणे खूप अवघड झाले आहे. त्यामुळे कृपया आमच्या विनंतीचा विचार करावा आणि संबंधित जमिनीची पाहणी करून भोज बेडकीहाळ या दोन गावच्या हद्दीतून रस्ता तयार करून आम्हा सर्व शेतकरी बांधवांना रस्ता उपलब्ध करून द्यावा अशी मागणी स्थानिक शेतकऱ्यातून होत आहे. निप्पाणीहून जनशक्ती वॉइस न्यूजसाठी मुख्य संपादक संतोष मातीवडर. ರಸ್ತೆನೂ ಇದೆ. ಈ ನಕಾಶೆ ಪ್ರಕಾರ ಆದರೂ ರಸ್ತೆ ಮಾಡಿಕೊಡ್ರಿ. ಈಗ ಇದ್ದಿಂದ ರಸ್ತೆನೂ ಚಾಲ್ತಿ ಮಾಡಿ. ರೋಡ್ ಇತ್ತು ನೋಡ್ರಿ ಸರ್. ನಾನು ಅದಗೌಡ ಪಾಟೀಲ್, ಭೋಜ್ ಗ್ರಾಮದ ನಾವೆಲ್ಲ ರೈತರ ಒಗ್ಗೂಡಿ ಭೋಜ್ ಬೇಡ್ಕ್ಯಾಳ್ ಸೀಮೆ ರಸ್ತೆ ಸಲುವಾಗಿ ಇವತ್ತು ತಹಶೀಲ್ದಾರ್ ಸಾಹೇಬರಿಗೆ ನಿವೇದನ ಕೊಟ್ಟಿರ್ತೇವೆ. ಅಲ್ಲಿ ಈಗಾಗಲೇ ಇಂಥ ಬರಗಾಲ ಪರಿಸ್ಥಿತಿಯಲ್ಲಿ ಕಬ್ಬು ಕಟಾವು ನಂಬರ್ ಬಂದಿದ್ರೂ ಕೆಲವೊಂದು ಜನ ರಸ್ತೆ ಸಲುವಾಗಿ ದುಡ್ಡು ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಈ ಮುಖಾಂತರ ತಹಶೀಲ್ದಾರರಿಗೆ ಮನವಿ ಮಾಡಿ ಆದಷ್ಟು ಬೇಗ ಒಂದು ನಕಾಶನೂ ಕೊಟ್ಟಿದ್ದೇವೆ. ಅಲ್ಲಿ ರಸ್ತೆ ಬ್ರಿಟಿಷ್ ಸರ್ಕಾರದಿಂದ ಹಿಡಿದು ಎಲ್ಲ ಹೊಲಕ್ಕೆ ರಸ್ತೆ, ನಮ್ಮ ಹೊಲ ನಮ್ಮ ರಸ್ತೆ, ಈ ಟೈಪ್ ಎಲ್ಲ ನಕಾಶದಲ್ಲಿ ಇದೆ. ಆದ್ರೂ ರೈತರನ್ನು ದಬ್ಬಾಳಿಕೆಯಿಂದ ಎಲ್ಲರೂ ಕೂಡಿ ಹಣ ವಸೂಲಿ ಮಾಡಿ ರಸ್ತೆ ನಮ್ಮದೈತಿ ನಾವು ಬಿಡೋರಿಲ್ಲ ಅಂತ ಹೇಳಿ ಕೆಲವೊಂದು ಜನ ಮಾಡ್ತಿದ್ದಾರೆ. ಅದಕ್ಕೆ ತಹಶೀಲ್ದಾರ್ ಸಾಹೇಬರಿಗೆ ನಾವು ಎಲ್ಲ ರೈತರು ಕೂಡಿ ವಿನಂತಿ ಮಾಡಿರುತ್ತೇವೆ. ಅವರು ಆದಷ್ಟು ಇವತ್ತು ನಾಳೆ ಬಂದು ರಸ್ತೆಯನ್ನು ಮಾಡಿ, ಈಗಾಗಲೇ ನಮ್ಮ ಬರಗಾಲ ಪರಿಸ್ಥಿತಿಯಲ್ಲಿ ರೈತರು ಎಲ್ಲ ಬ್ಯಾಂಕಿನ ಸಾಲ ಸೂಲ ಮಾಡಿ ತಮ್ಮ ಸಂಸಾರ ನಡೆಸೋದು ಕಠಿಣವಾಗಿರುತ್ತದೆ. ಆದಷ್ಟು ಬೇಗ ಕಾರ್ಖಾನೆಗೆ ಕಬ್ಬು ಕಳಿಸಿ ಬಿಲ್ ಬಂದರೆ ರೈತರು ತೊಂದರೆಯಿಂದ ಮುಕ್ತರಾಗ್ತಾರೆ. ಎಲ್ಲ ಸಾಲವನ್ನು ತೀರಿಸಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತದೆ. ಅದಕ್ಕೆ ತಹಶೀಲ್ದಾರ್ ಸಾಹೇಬರಿಗೆ ಎಲ್ಲರ ಪರವಾಗಿ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಇವತ್ತು ಅಥವಾ ನಾಳೆ ಬಂದು ಅದರ ರಸ್ತೆ ಮುಗಿಸಿ ಎಲ್ಲ ರೈತರ ಕಬ್ಬನ್ನು ಕಾರ್ಖಾನೆಗೆ ಕಳಿಸಲು ಅನುವು ಕೊಡಬೇಕಂತ ಮತ್ತೊಮ್ಮೆ ನಮ್ಮ ಎಲ್ಲ ಭೋಜ್ ಗ್ರಾಮದ ರೈತರ ಪರವಾಗಿ ವಿನಂತಿಸುತ್ತೇನೆ. ಆದಷ್ಟು ಬೇಗ ಅವರು ಪರಿಹಾರ ಕೊಡ್ತಾರಂತ ಭಾವಿಸಿ ಈ ಮೋರ್ಚಾವನ್ನು ಇಲ್ಲೇ ಮುಗಿಸಿ ಎಲ್ಲರೂ ತಮ್ಮ ಗ್ರಾಮಕ್ಕೆ ಮರಳಬೇಕಾಗಿ ವಿನಂತಿಸಿಕೊಳ್ತೇನೆ. ನನ್ನ ಹೆಸರು ಪ್ರಶಾಂತ್ ಪಾಟೀಲ್. ಈಗ ನಮ್ಮ ರೈತರ ಸಮಸ್ಯೆ ಅಂದರೆ ಮೊದಲನೇದಾಗಿ ನಮ್ಮದು ಈಗ ಏನು ಬೇಡಿಕ್ಯಾಳ ಭೋಜ್ ಹದ್ಯಾಗ ಎಲ್ಲರೂ ಇಲ್ಲಿ ಸುಮಾರು ಒಂದು 400 ಎಕರೆ ಜಮೀನಿದೆ. ಎಲ್ಲರೂ ರೈತರಿಗೆ ಎಲ್ಲರೂ ಬಂದೀವಿ. ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ನಿವೇದನೆ ಕೊಡಕಂದ್ರೆ ರಸ್ತೆ ನಮಗೆ ಕಬ್ಬು ಕಳಿಸ್ಲಿಕ್ಕೆ ರಸ್ತೆ ಭಾಳ ಪ್ರಾಬ್ಲಮ್ ಆಗೈತಿ. ಇದರ ಬದಲು ನಮ್ಗೆ ಆದಷ್ಟು ಮಟ್ಟಿಗೆ ಬೇಗ ಪರಿಹಾರ ಮಾಡಿ ಕೊಡಬೇಕಂತ ಹೇಳಿ ನಾವೆಲ್ಲರೂ ಈಗ ನಿವೇದನೆ ಕೊಟ್ಟಿದ್ದೆವು. ಅದಕ್ಕೆ ಈಗ ತಹಸೀಲ್ದಾರ್ ಸಾಹೇಬ್ರು ಆದಷ್ಟು ಮಟ್ಟಿಗೆ 1-2 ದಿವಸನಾಗ ಅಂದ್ರೆ ನಮ್ಗೆ ನಿರ್ಣಯ ಹೆಚ್ಚು ಕೊಡಬೇಕಾಗಿ ನಾವು ಎಲ್ಲರೂ ಕೂಡಿ ವಿನಂತಿಸಿದೆವು. ಅದ್ರ ಬದಲು ಅವರು ಕ್ವಿಕ್ ಆ್ಯಕ್ಷನ್ ತೊಗೊಳ್ಳಿ ಅಂಥೇಳಿ ಎಲ್ಲರ ಪರವಾಗಿ ಮತ್ತೊಮ್ಮೆ ಅವ್ರಿಗೆ ತಹಸೀಲ್ದಾರ್ ಸಾಹೇಬ್ರಿಗಾಗಲಿ DC ಸಾಹೇಬ್ರಿಗಾಗಲಿ ಈ ಮುಖಾಂತರ ಬಯಸಿ ನಮಗೆ ಆದಷ್ಟು ಮಟ್ಟಿಗೆ ಲೌಕರ್ ಪರಿಹಾರ ಸಿಗಬೇಕು. ಹಾಗೆ ರಸ್ತೆ ಮಾಡಿರಿ ಅಂತ ಹೇಳಿ 1-2 ಮಾತು ನಾನು ಮುಗಿಸ್ತೇನೆ. ताज्या बातम्यांसाठी चॅनलला सबस्क्राईब करा, बेल आयकॉनवर क्लिक करा आणि हा व्हिडिओ सर्व सोशल मीडिया साईटवर शेअर करा.